ಓಹೋಹೋ. ಹ್ಮ್ ಏನಿದು? ನಂದು ಡ್ರೆಸ್ಸು, ಖರ್ಚೀಫು, ವಾಚು ಎಲ್ಲ ರೆಡಿ ಮಾಡಿಬಿಟ್ಟಾಳ. ಒಂದು ದಿನ ನನ್ನ ಬೇಬಿ ಈ ಥರ ಮಾಡಲಿಲ್ಲ. ನಾನೇ ಉಲ್ಟಾ ಹಾಕಿಗೆಲ್ಲ ಮಾಡಬೇಕಿತ್ತು. ಅಡ್ಡಿ ಇಲ್ಲ, ಹೆಂಡತಿ ಆದರೆ ಇಷ್ಟು ಬೆನಿಫಿಟ್ ಅರೇಂಜ್ ಮ್ಯಾರೇಜಲ್ಲಿ. ಲವ್ ಮ್ಯಾರೇಜ್ನಾಗ ಇಲ್ಲದೆ ಇರೋದಕ್ಕಿಂತ ಜಾಸ್ತಿ ಬೆನಿಫಿಟ್ ಇರ್ತೈತೆ ನೋಡು. ಆದರೂ ಇಕ್ಕಿ ಇಟ್ಟಿದ್ದ ಡ್ರೆಸ್ಸೇ ನಾನು ಯಾಕೆ ಹಾಕೋಬೇಕು? ನಾನು ಬೇರೆ ಹಾಕೋತೀನಿ. ಇಕ್ಕಿ ಇಟ್ಟಿದ್ದ ಡ್ರೆಸ್ ನಾ ಹಾಕೋಬೇಕನ? ಅಂದರೆ ನನ್ನ ಪೂರ್ತಿ ಕಂಟ್ರೋಲ್ ಮಾಡಕ್ಕೆ ನೋಡಾಕತ್ತಾಳ ಈಕಿ. ಈಕಿ ಇಟ್ಟಿ ಡ್ರೆಸ್ಸೇ ಹಾಕೋಬೇಕು, ಈಕಿ ಹೇಳ್ದಂಗೆ ಇರಬೇಕು, ಈಕಿ ಮಾಡಿದ್ದೇ ತಿನ್ಬೇಕು ಅನ್ನೋ ರೀತಿ ಒಳಗೆ ನಾನು ಯಾಕೆ ಎಲ್ಲದಕ್ಕೂ ಈಕಿ ಮಾತಿ ಕೇಳಲಿ? ನಾನು ಕೇಳಲ್ಲ ಅಷ್ಟೇ. ಬೇಕಾದಾಗಲಿ ಇವತ್ತು ನನಗೆ ಯಾವ್ದು ಬೇಕೋ ಅದನ್ನೇ ನಾನು ಹಾಕೊಳ್ಳೋದು. ಏನು ಈಕಿ ಹೇಳ್ದಂಗೆ ಕೇಳ್ಬೇಕು ನಾನು? ಬಾರಿ ಬಿಡು, ನೋಡಿ ಇಷ್ಟು ಇರ್ಬೇಕು ಈಕಿಗೆ. ಮೊದ್ಲು ಇದನ್ನು ತೆಗಿ, ನನ್ನ ಬಟ್ಟೆ ಎತ್ತಾಗಿಟ್ಟಿ ಅಂತ ಕೇಳ್ತೀನಿ ತಡಿ. ಬೇರೆ ಶರ್ಟ್ ಹಾಕೊಡೋಕೆ. ಅಯ್ಯೋ ದೇವ್ರೆ, ಇದೇನಿದು? ನನ್ನ ಬಟ್ಟೆ ಎಲ್ಲ ಎಲ್ಲಿಟ್ಲಿಕ್ಕೆ? ಹಾಂ, ನಾ ಏನು ಮಾಡಲಿ? ಕತ್ರಿನಾ, ಏನು ಹೆಸರೋ ಏನಾತಗ. ಫಸ್ಟ್ ನಮ್ಮವು ಏನೋ ಇಟ್ಟಿದ್ಲ ಲಿಕ್ಕಿಗೆ. ಹಾಂ, ಗಂಗಾ ಗಂಗಾ ಗಂಗಾ. ಏನಿದ್ ನಿನ್ನ ಅವತಾರ? ಏನಾಗೈತ್ರಿ ನನ್ನ ಅವತಾರಕ್ಕೆ? ಚೆನ್ನಾಗೈತಲ್ಲ ರೀ, ಫಿಟ್ನೆಸ್ ಆಗಿರೋಣ ಅಂತ ಸ್ವಲ್ಪ. ಇನ್ನು ಜಾಸ್ತಿ ನೋಡ್ರಿ. ಇದು ವರ್ಕೌಟ್ ಮಾಡ್ತಾ ಇದ್ದೆ. ನಾಷ್ಟಕ್ಕೂ ಎಲ್ಲ ರೆಡಿ ಮಾಡಿಟ್ಟೇನೆ. ನಿಮ್ಗೆ ಆಫೀಸಿಗೆ ಹೋಗಕ್ಕೆ ಏನೇನು ಬೇಕಲ್ಲ ಎಲ್ಲ ತಯಾರು ಮಾಡಿಟ್ಟೇನೆ. ಏನು ತಲೆ ಕೆಡಿಸ್ಕೋಬೇಡ್ರಿ, ನೀವು ಆರಾಮಾಗಿ ರೆಡಿ ಆಗಿ ಹೋಗ್ಬೋದು. ನೋಡ್ರಿ, ನಿಮ್ಮ ಬಟ್ಟೆನೂ ಇಲ್ಲೇ ಇಟ್ಟೇನಿ. ಪ್ಯಾಂಟ್ ನೀನೇ ಹಾಕೊಂತೀನಿ ಅಂದಿದ್ರಲ್ಲ, ಅದಲ್ಲೇ ಹ್ಯಾಂಗರ್ನಾಗ ನೀಟ್ ಬಿದ್ದಿದ್ದೈತಿ. ನೀನೇನು ವರ್ಕೌಟ್ ಮಾಡಿ ಶಿಲ್ಪಾ ಶೆಟ್ಟಿ ಥರ ಕಾಣಿಸ್ಬೇಕಾಗಿಲ್ಲ. ಇಲ್ಲಿ ಯಾರು ನೋಡೋರು ದಿಕ್ಕಿಲ್ಲ. ಮೊದಲು ಅದನ್ನು ತೆಗೆದು ನೆಟ್ಟ ನರ್ಬಿ ಹಾಕು. ನನ್ನ ಸೌತಿ ಹಾಕೊಂಡಾಗ ನೋಡಿ ಹಲ್ಕಿಸಿತಿದ್ರಿ. ಅಕ್ಕಿ ಹಾಕೊಂಡು ವರ್ಕೌಟ್ ಮಾಡೋ ಹೊತ್ನಾಗ ನೋಡು ಹೆಂಗದಾಳ ನೀನು ಅದಿ ಅಂತಿದ್ರಿ. ಈಗ ಯಾಕೆ ನೋಡಕ್ಕಾಗಲ್ಲ? ನಾನು ಯಾರೋ ಊರನವ್ರು ನೋಡ್ಲಿ ಅಂತ ಹಾಕೊಂಡಿದ್ದಲ್ಲ, ನೀವು ನೋಡ್ಲಿ ಅಂತ ಹಾಕೊಂಡಿದ್ದ. ಇಷ್ಟಕ್ಕೂ ನೀವು ನೋಡ್ರಿ ಬಿಡ್ರಿ. ಇನ್ಮೇಲೆ ನನಗೆ ಹಿಂಗಿರ್ಬೇಕು ಅನ್ಸೈತಿ. ನಾನು ಹಿಂಗದೀನಿ. ಯಾಕೆ ನಾನು ಚೇಂಜ್ ಆಗ್ಬಾರ್ದನ? ನಂಗೆ ಹೆಂಗೆ ಬೇಕಂಗೆ ನಾ ಇರಬಾರ್ದನ? ಚಲೋ ಆತ್ ಬಿಡಿ ಇದೊಂಥರ. ನೋಡ್ರಿ, ನಂಗೆ ಸುಮ್ಮನೆ ನೀವು ಆರ್ಗ್ಯೂ ಮಾಡಕ್ಕೆ ಬರಬೇಡ್ರಿ ನನ್ನ ಜೊತೆಗೆ. ನಿಮ್ಗೆ ಏನು ಬೇಕು ಅಷ್ಟು ಹೇಳ್ರಿ. ಈಗ ನಿಮ್ಗೆ ಇಟ್ಟೇನಿಲ್ಲ ಶರ್ಟ್, ಮತ್ತೇನು ನಿಮ್ಮ ಪ್ರಾಬ್ಲಮ್? ಅಲ್ಲ, ನೀನ್ ಇಟ್ಟಿದ್ ಶರ್ಟ್ ನಾ ಹಾಕೋಬೇಕನ? ನೀ ಇಟ್ಟಿದ್ ಖರ್ಚಿಪ್ ನಾನು ತಗೋಬೇಕು, ನೀ ಇಟ್ಟಿದ್ ವಾಚ್ ಹಾಕೋಬೇಕು. ವಾಚ್ ಏನೋ ಅದಾವ ಬಿಡು ಅಲ್ಲೆಲ್ಲ ಟೇಬಲ್ ಮೇಲೆ ತಗೋತೇನೆ. ನನ್ನ ಅರ್ಬಿ ಎಲ್ಲ ಎಲ್ಲಿಟ್ಟಿ? ಥೂ, ನಿಮ್ಮ ಅರ್ಬಿ ಏನ್ರಿ ಅದು? ಅಲ್ಲ, ಒಂದು ಅರ್ಬಿ ನೀಟಾಗಿ ಇಟ್ಕೊಂಡಿಲ್ಲ ನೀವು. ಅಯ್ಯಯ್ಯಯ್ಯೋ, ತಿಜೂರಿ ತೆಗೆದ್ರೆ ಅಷ್ಟು ಕೆಳಗೆ ಬಿದ್ವು. ಅಂತ ಕಮ್ಮಗೆ ಅರ್ಬಿ ಇಟ್ಕೊಂಡಿದ್ರಿ. ಅದಕ್ಕೆ ಎಲ್ಲ ತೊಗೊಂಡು ನಿನ್ನೆ ವಾಷಿಂಗ್ ಮಿಷನ್ಗೆ ಹಾಕಿ ನೀಟ್ ಮಾಡಿ ಎಲ್ಲ ಕೈಲೇ ಒಗೆದು ಮಿಷನ್ಗೆ ಹಾಕಿ ಸ್ವಚ್ಛ ಮಾಡಿ ಇಟ್ಟೇನಿ. ಇವತ್ತು ಸದ್ಯಕ್ಕೆ ನಿಮ್ಗೆ ಒಂದು ಶರ್ಟ್ ಇಸ್ತ್ರಿ ಮಾಡಿ ಕೊಟ್ಟಿನಿ. ಉಳಿದಿದ್ದೆಲ್ಲ ಮಧ್ಯಾಹ್ನ ಮೇಲೆ ಎಲ್ಲ ಚೆಂದಾಗಿ ಇಸ್ತ್ರಿ ಮಾಡಿ ಪೂರ್ತಿ ಕಬೋರ್ಡ್ನ ಅರೇಂಜ್ಮೆಂಟ್ ಮಾಡ್ಬೇಕಂತ ಅದೀನಿ. ತಿಜೂರಿನ ಕ್ಲೀನ್ ಮಾಡ್ಬೇಕಂತ ಅದೀನಿ. ಅದಕ್ಕೆ ಎಲ್ಲ ಹೊರಗಿಟ್ಟೇನಿ. ಇವತ್ತೊಂದಿನ ಹಾಕೊಂಡು ಹೋಗ್ರಿ, ಚಲೋ ಶರ್ಟ್ನ ಇಸ್ತ್ರಿ ಮಾಡಿ ಇಟ್ಟೇನಿ. ನಿಮ್ಗೆ ಇವತ್ತು ಚೆನ್ನಾಗಿ ಕಾಣಿಸ್ತದ. ಅದ ಇಬ್ರು ಆಫೀಸ್ಗೆ ಹೋಗೋರೆ. ನಿನ್ನಂಗೆ 3 ಹೊತ್ತು ಮನೆಗಿರೋರಾದ್ರೆ ಇದನ್ನೆಲ್ಲ ಮಾಡ್ಕೋಬಹುದು. ಆಕಿನೂ ಆಫೀಸ್ಗೆ ಬರ್ತಿದ್ಲಲ್ಲ, ಹಂಗಾಗಿ ಪುರ್ಸತ್ ಇರ್ತಿದ್ದಿಲ್ಲ. ಆಕಿ ಪರ ವಹಿಸ್ಕೊಂಡು ಮಾತಾಡಿದ್ರೆ ಮತ್ತೆ ನಿಮ್ಮನ್ನ ಮನೆಯಾಗಿರೋದ ವಜ್ಜಕತ್. ನೀವು ಆ ರೀತಿ ಮಾಡ್ಬೇಕಾಕತ್. ನಾನು ಏನ್ರಿ ಇಬ್ರು ಆಫೀಸ್ಗೆ ಹೋಗೋರಂತ ನಾ ಮನೆಗಿರೋರ್ಗೇನು ಕಿಮ್ಮತ್ತಿಲ್ಲ ಅಂತ ತಿಳ್ಕೊಂಡಿರಿ? ಮನೆಯಾಗ ಯಾರಿಲ್ಲ ಅಂದ್ರೆ ಗೊತ್ತಾಕತ್ ತಿನ್ನೋದು ಉಣ್ಣೋದು. ಏನು ಮೊದಲೇ ಕಾಲ್ಮನ್ ಸರಿ ಇಲ್ಲ. ಹೋಟೆಲ್ನಾಗ ಇರೋದು ತಿಂದು 70 ವರ್ಷಕ್ಕೆ ಸಾಯಾರ, ಈಗ 30 ವರ್ಷಕ್ಕೆ ಸಾಯ್ತಿರ್ ನೋಡು. ಹೋತು ಸುಮ್ಮನೆ ನನಗೆ ತಲೆ ಕೆಡ್ಸಕ್ಕೆ ಹೋಗ್ಬೇಡ್ರಿ. ನಾ ಹೇಳಕತ್ತೇನಿಲ್ಲ, ಎಲ್ಲ ನಿಮ್ದು ಎಲ್ಲ ಕೆಲಸ ಆಗೈತಿ ಮಾಡಿಟ್ಟೇನಿ ಅಂತೇಳಿ ಅಷ್ಟು ನೋಡ್ಕೊಂಡು ಹೋಗೋದು ಕಲೀರಿ. ಫಸ್ಟ್ ಬಂದ್ಬಿಡ್ತಾರೆ ಇಲ್ಲೆಲ್ಲ ಅದು ಹೇಳಕ್. ಅವ ಈಕಿ ನೋಡವ ಹೆಂಗ್ ಮಾತಾಡಕತ್ತಾಳಿಲ್ಲ. ವಾಟ್ ಮೈ ಡಿಯರ್ ಬೇಸನ್? ಯವ, ಏನವ ಇದು ನಿನ್ನ ಅವತಾರ? ನೀನ್ ಯಾಕೆ ಚೂಡಿದಾರ ಹಾಕೊಂಡು ನಿಂತಿ? ಅಯ್ಯೋ, ಲುಕ್ ಬೇಸನ್ನು. ಬೇಸನ್ನ ಅವ. ಬೇಸನ್ ಅಂದ್ರ ಕಡ್ಲಿ ಇಟ್ಟು. ಸಣ್ಣ ಅಂದ್ರೆ ಮಗ. ಸಣ್ಣ ಪೆನ್ನ ಯಾರಿಗೆ ಗೊತ್ತಪ್ಪ. ಬಂದಟ್ಟು ಮಾತಾಡ್ತೇವಿ, ಅಡ್ಜಸ್ಟ್ ಮಾಡ್ಕೊ ಒಂದಿಟ್ಟು. ಏನ ಅದು ಹೋಗ್ಲಿ ಬಿಡು. ಈಗ ಅದು ಅಂದಂಗೆ ಅದು ಹೋಗ್ಲಿ. ಇದು ಏನು ಗೊತ್ತೇನೋ, ಸಿಟಿಯನರ್ಗತೆ ಇರೋಣ ಅಂತ ಮಗನೇ ನಿಂಗೆ ಅವಮಾನಕತ್ತಲ್ಲಪ್ಪ. ನಾವು ನಿಮ್ಮಪ್ಪ ನಿಮ್ಮ ಅಂತ ಹೇಳ್ಕೊಳಕ್ ನಿಂಗೆ. ಅದಕ್ಕೆ ನಾವು ಸಿಟಿಯನರ್ಗತೆ ತಳಕು ಬೆಳಕು ಮಾಡೋಣ ಅಂತ ಒಂಚೂರು. ಈಗ ನೋಡಿ ಈಕೆ ಅಂತ ಅರ್ಬಿ ಹಾಕೊಂಡು ನಿಂತಾಳ. ನಿಂಗೆ ಖುಷಿ ಆಕತ್ತಿಲ್ಲ ಅದು ಅರ್ಬಿ ನೋಡಿದ್ರೆ? ನೀನು ಹಿಂಗ ಅಲ್ಲ ಹಿಂಗಿರ್ಬೇಕಂತೇಳಲ್ಲ ನಿಂಗೆ ಆಸೆ. ಅದಕ್ಕೆ ನಾನೇ ಹೇಳಿದ್ದೆ ಹಿಂಗೆಲ್ಲ ಮಾಡಿ ಮೈನ ಪಿಟ್ಟಾಗಿಟ್ಕೋ. ಹೇಳನ ಮೈ ಆಕಿ ನೋಡಿದೆ ಹೆಂಗಿದ್ಲು, ಆಕಿ ಬಳ್ಳಿದ್ದಂಗಿದ್ಲು. ನೀನೇ ಎತ್ಬೇಕತ್ತ ಅಕ್ರಾಳ ವಿಕ್ರಾಳ ಅಳಬೇಡ, ಮತ್ತು ನನ್ನ ಮಗ್ ಇಷ್ಟ ಆಗೋದಿಲ್ಲ ಅಂತ ಹೇಳೇನಿ. ನಿಂಗೆ ಇಷ್ಟ ಬಂದಂಗಿರೋದೇ ಈಗ ನನ್ನ ಕೆಲಸ. ಅದಕ್ಕೆ ಈಗ ಆಕಿ ಏನೋ ಒಳ್ಳೆ ಮಸ್ತ್ ಆದ್ಲು, ಮತ್ತೆ ಈಕಿ ನಮ್ಮವ್ವ ಹೆಂಗಿದ್ದಕ್ಕೆ ಹಂಗ ಅದಾಳ ಅಂತ ನಿಂಗೆ ಅನಿಸ್ಬಾರ್ದಲ್ಲಪ್ಪ. ಅದಕ್ಕೆ ನಾನು ಚೂಡಿದಾರ ಹಾಕೊಂಡ್ಬಿಟ್ಟು ಇನ್ನೂ ಚಂದ ಕಾಣೋಣ ಅಂತ ಒಂಚೂರು ಚಂದಾಗೈತಿಲ್ಲಿಗೆ ಮಸ್ತ್ ಕಾಣತೀನಿಲ್ಲ ಮೈ ಡಿಯರ್ ಬೇಸನ್ನು. ಅಯ್ಯೋ ದೇವ್ರೇ, ನಾನು ಏನು ಹೇಳ್ಬೇಕಿದಕ್ಕಂತ ನಂಗೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ ತಗ. ನೀನು ಹೆಂಗಿದ್ದೆ ಹಂಗ ಇರು. ಇದೆಲ್ಲ ಬ್ಯಾಡವ ನಮ್ಗೆ ತಗ. ಏನು ಆಕಿ ಏನೋ ಹೇಳ್ತಾಳಂತ ಆಕಿ ಮಾತು ಕೇಳಬೇಡ. ನಾನು ಯಾವತ್ತೂ ನೀ ಚೇಂಜ್ ಆಗಲಿ ಅಂತ ಆಸೆ ಪಟ್ಟಿಲ್ಲ. ನಂಗೆ ನಮ್ಮವ್ ಹೆಂಗಿದ್ಲ ಹಂಗ ಇಷ್ಟ. ಯೋ ಇರ್ಲಿ ಬಿಡಯಪ್ಪ, ತಗೋಲತ್ತಾಗ ಇರ್ಲಿ. ನನಗೂ ಒಂಥರ ಚಂದ ಅನ್ಸಕತ್ತಲ್ಲ ಈ ಚೂಡಿದಾರ. ಒಂಥರ ಭಾರಿ ಮಸ್ತ್ ಕಾಣಕತ್ತೈತಿ. ಅದಕ್ಕೆ ಹೆಂಗೆ ಕಾಣಕತ್ತ ಒಟ್ಟು. ಅಪ್ಪ ಏನು ಮಾಡತ್ತಾನ? ಅಪ್ಪನು ಹಿಂಗೆ ಇಟ್ಟಿರ
ಏನು ಕುಲ್ಗೆಡ್ಸಿರ? ನಿಮ್ಮಪ್ಪ ನಮ್ಗಿಂತ ಚಂದ ಕಾಣಕತ್ತಾನ. ಕರಿಲ ನಿಮ್ಮಪ್ಪನ? ಏನ? ತಡಿ, ಕರಿ ಕರಿ. ಏನ್ರಿ ಬರಿಲ? ಏನ್ ಮಗ್ನೆ? ಅಪ್ಪ ಇದೇನಪ್ಪ ನಿನ್ನ ಅವತಾರ, ಜುಬ್ಬ ಪೈಜಾಮ್ ಬಿಟ್ಟು? ನೋಡಪ್ಪ, ನಿನಗ ಹಳ್ಳಿ ಫ್ಯಾಷನ್ ಇಷ್ಟ ಇಲ್ಲ, ಸಿಟಿಯಾಗಿರೋರು ಇಷ್ಟ. ಅದಕ್ಕೆ ಸಿಟಿಗೆ ತಕ್ಕಂಗೆ ನಾವು ನಮ್ಮ ಲೈಫ್ ಸ್ಟೈಲ್ನ ಬದಲಿ ಮಾಡ್ಕೊಂಬಿಡೋಣ ಅಂತ ಅಷ್ಟೇ. ಈಗ ಹೆಂಗೆ ಕಾಣತ್ತೀನಿ ನಾನು, ನಿನಗೆ ನೋಡಕ್ಕೆ ಚಂದಿಲ್ಲ, ಹಳ್ಳಿಯರ್ ಗತೆ ಇದ್ರ ಅಪ್ಪ ಅವ್ವ ಅಂತ ಹೇಳಕ್ಕೆ ಅವಮಾನ ಆಗ್ಬೋದು. ಅದಕ್ಕೆ ನಾವು ಹಿಂಗೆ ರೆಡಿ ಆಗಿಬಿಡೋಣ ಅಂತ. ನಾನು ಯಾವತ್ತೂ ತಂದೆ ತಾಯಿ ಬದಲಾಗಿರ್ಲಿ ಅಂತ ಬೇಡ್ಕೊಂಡಿಲ್ಲ, ಯಾವತ್ತೂ ಹೇಳಿಲ್ಲ. ನಾನು ನನ್ನ ಹೆಂಡತಿ ಹಿಂಗಿರ್ಬೇಕಂತ ಅಷ್ಟೇ ಹೇಳಿದ್ದ. ಇವತ್ತು ಹೆಂಡತಿ ಹೇಳ್ತೀರಿ, ನಾಳೆ ಅಪ್ಪ ಅವ್ಗೂ ಹೇಳ್ಬೋದು. ಅದಕ್ಕೋಸ್ಕರ ಕೇಳಿದೆ. ಆದ್ರೆ ನೀವು ಅಕ್ಕಿನ ಮದುವೆ ಮಾಡ್ಕೊಂಡಿದ್ರೆ ಹೇಳ್ತಿದ್ರಿ ಡೆಫಿನೆಟ್ಲಿ. ನೋಡ್ರಿ, ಈಗ ಮಾತು ಬೇಡ. ನಾನು ವರ್ಕೌಟ್ ಮಾಡತ್ತೀನಿ ಮಸ್ತಾಗಿ ಕಾಣ್ಬೇಕಂತೇಳಿ. ನಿಮ್ಗೆ ಹೆಂಗಿಷ್ಟನ ಹಂಗಿರ್ತೀನಿ ಆತಾ. ಹ್ಞೂ ಮಗನ, ನೋಡಪ್ಪ ನನ್ನ ಚೂಡಿದಾರ್ ಚೆನ್ನಾಗಿತ್ತಿಲ್ಲ. ನಾನು ಇನ್ನೊಂದೆರಡು ಹೊಲ್ಯಾಕೆ ಹಾಕ್ಬೇಕಂತ ಮಾಡೇನಿ. ನೋಡೋಣ ಆತಂದ್ರೆ ಇನ್ನೊಂದೆರಡು ಹೊಲ್ಸ್ಬಿಡ್ತೀನಿ. ಯೋ ದೇವ್ರೇ, ಆಯ್ತು, ನಿಮ್ಗೆ ಹೆಂಗಿಷ್ಟನ ಹಂಗೆ ಮಾಡ್ರಿ. ಈಗೇನು ಇದನ್ನ ಹಾಕೊಂಡು ಹೋಗ್ಬೇಕಾ? ಒಟ್ನಾಗ ನನ್ನ ಕಂಟ್ರೋಲ್ ಮಾಡ್ಬೇಕಂತ ಮಾಡಿ ನೀನು, ಹೌದಿಲ್ಲ? ಕಂಟ್ರೋಲ್ ಎದ್ರ ಸಂಬಂಧ? ಮತ್ತಿನೇನ್ ಬೇ, ಇಕ್ಕಿ ಇಟ್ಟಿದ್ ಶರ್ಟ್ ನಾ ಹಾಕೋಬೇಕನ? ಆದ್ರೆ ಏನ್ ತಪ್ಪೈತಿ? ಅಲ್ಲ, ಗಂಡಗ ಎಲ್ಲ ತಯಾರು ಮಾಡಿಡೋದು ಹೆಂಡತಿ ಕರ್ತವ್ಯ. ಅದು ಕಂಟ್ರೋಲ್ ಮಾಡ್ದಂಗನ? ಅಲ್ಲಿ ಕಟ್ಪಾಡ್ಯ ಇವೆಲ್ಲ ಯಾವಾಗ ಅರ್ಥ ಮಾಡ್ಕೋತೀನಿ ನೀನು? ಒಂದಿನ ಆಕಿ ಯಾವಕಿನ ಇಟ್ಕೊಂಡಿದ್ದಲ್ಲ, ಆಕಿ ಮಾಡಿ ಗೊತ್ತೈತನ ಆಕಿಗೆ ಮಾಡಿದ್ಲು? ಅಲ್ಲ, ಎಂತ ಚಂದ ಪಾಪ ಎಲ್ಲ ತಯಾರು ಮಾಡಿಟ್ಟತಿ ಹುಡುಗಿ. ಅದು ನಿನ್ ತಲೆಯಾಗಿಲ್ಲ ನಿನಗೆ. ನಿನಗೆ ಮತ್ತು ನಿನಗೆ ಈಕಿನ ಕಂಟ್ರೋಲ್ ಮಾಡ್ತಾಳ, ಅದನ್ನ ಮಾಡ್ತಾಳ, ಇದನ್ನ ಮಾಡ್ತಾಳ. ಬೆಳಗ್ಗೆ ಎದ್ದು ನಿನ್ ಸಲ ಎಷ್ಟು ಕಾಳಜಿ ತಗೊಂಡು ರುಚಿ ರುಚಿ ಉಪ್ಪಿಟ್ಟು ಅದು ಎಂಥದ ಕೇಸರಿ ಬಾತ್ ಎರಡು ಮಾಡಿಟ್ಟಾಳ ಗೊತ್ತನ? ನನ್ನ ಗಂಡಿ ಇವತ್ತು ಇವ್ನು ತಿನ್ಲಿ ಅಂತೇಳಿ ಅಷ್ಟು ರುಚಿಯಾಗಿ ಎಲ್ಲ ಮಾಡಿಟ್ಟಾಳ. ಮತ್ತೆ ಇವೆಲ್ಲ ಅಡಿಗೆ ಇದು ಮಾಡ್ಯಾಳ ನೋಡಿ. ರೂಮ್ ಎಷ್ಟು ಕಡೆ ಸ್ವಚ್ಛ ಮಾಡ್ಕೊಂಡಾಳ. ಟಾಯ್ಲೆಟ್ ಬಚ್ಚಲ ನಿನ್ನೆಲ್ಲ ತಿಕ್ ಸ್ವಚ್ಛ ಮಾಡ್ಯಾಳ. ಮನಿ ಒಗಾತಿಗೆ ಅಡಿಗೆ ಮನೆ ನೋಡ್ದ. ದೇವ್ರ ಪೂಜೆ ಮಾಡಿ ನಾನು ಈಗ ಜಾಕ ಮಾಡಿ ಆಕಿಗೆ ಅದೇನೋ ಅದು ಎಂಥದ ಎಕ್ಸಸೈಸ್ ಮಾಡ್ತೀನಿ ಅಂದ್ಲು ಮಾಡಂದನಿ. ನಿನಗೆ ಅಬ್ಬೆ ಪಾರಿಗತೆ ಯಾರು ಇಲ್ದಂಗ ಅಲ್ಲಿ ಹೋಟೆಲ್ ತಿಂದು 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 ರೂಢ ಆಗ್ಬಿಟ್ಟತೆ. ಆಕಿ ದೌಳಗಂಗ ವ್ಯವಕ್ಕೆ ಇದ್ಲಲ್ಲ, ಆಕಿನ ಅದನ್ನ ರೂಢ ಮಾಡಿಸಿದ್ಲ. ಅದಕ್ಕೆ ಈಗ ಏನ್ ಮಾಡಿದ್ದು ನಿಂಗೆ ತಪ್ಪಾಗೆ ಕಾಣ್ತತಿ. ಆಕಿ ಇಷ್ಟ ಇಲ್ಲ ನಿನಗೆ. ಅದಕ್ಕೆ ಈ ರೀತಿ ಮಾಡಬೇಡ, ಅನ್ಯಾಯ ಹೇಳ್ತಾನೆ ಕೇಳಿ. ನಿನಗೆ ಕಟ್ಕೊಂಡು ಹೆಂಡ್ತಿನ ಮನಸ್ಸು ನೋವು ಮಾಡಿಸಿ ಅಂದ್ರೆ ಒಳ್ಳೇದಾಗಲ್ಲಪ್ಪ. ಬೇಡ, ಹಂಗೆ ಮಾಡಬೇಡ. ಬರೀ ಚಂದಾಚಾರ ತಗೊಂಡು ಇದು ಉಪಕಾರ ಹಾಕಿ ನೆಕ್ಕಾಗಲ್ಲ. ಬಣ್ಣನೂ ಅಲ್ಲ, ಏನೋ ಯಾವಾಗಲೂ ಗುಣ ಮುಖ್ಯ. ನಡೀರಿ. ಏಯ್, ನಿನ್ನ ಅವತಾರ ಮೊದಲು ಬದ್ಲಿ ಮಾಡ್ಕೊ. ಏನು ಅರ್ಬಿ ಇದು ಅಲ್ಲ, ನಮ್ಮ ಅಪ್ಪನ ಇದ್ರಿಗಿಂತ ಅರ್ಬಿ ಹಾಕೊಂಡಿಲ್ಲ, ನಿಂಗೆ ಅಸಹ್ಯ ಅನ್ಸ್ವಲ್ತಾ? ಅಲ್ಲೇ ಮಾವಾರ ಇದ್ದಿದ್ದೇ ಇಲ್ಲ, ಈಗ ಕರೆದಿದ್ದು ಅಂತ ಬಂದಿದ್ದವ್ರು ಗೊತ್ತನ. ನಾನು ಅಷ್ಟೊಂದೇನು ಇದು ಅಲ್ಲ. ನನಗೆ ಆ್ಯಕ್ಚುಲಿ ಅಸಹ್ಯ ಆಕ್ಕತಿ. ಆದರೆ ಏನು ಮಾಡ್ಬೇಕ್ರಿ? ನಿಮಗೋಸ್ಕರ ಅಸಹ್ಯ ಆದರೂ ತಡ್ಕೋಬೇಕಲ್ಲಪ್ಪ. ಅವರು ನಮ್ಮ ಅಪ್ಪ ಇದ್ದಂಗೆ, ಅವರು ನಮ್ಮವ್ವ ಇದ್ದಂಗೆ. ನಾ ಯಾವತ್ತು ಬೇರೆ ಅಂತ ಅನ್ಕೊಂಡಿಲ್ಲ. ನೀವು ಬಾಯಿ ಮುಚ್ಕೊಂಡಿರ್ರಿ. ನೀವು ಯಾವಕಿನ ಇಟ್ಕೊಂಡಿದ್ರಲ್ಲ, ಆಕೆ ಇಡೇ ಊರು ತುಂಬ ನಡ್ಯಾಡ್ತಿದ್ಲು, ಅರ್ಧಂಬರ್ಧ ಅರ್ಬಿ ಹಾಕ್ಕೊಂಡು ಯಾರು ಬೇಕು ಅದನ್ನೇ ನೋಡ್ತಿದ್ರು. ಅದು ನಿಮಗೇನು ಅನಿಸಿಲ್ಲ. ಇಲ್ಲಿ ಮನೆ ಮಾವಾರದಾರಂತ ನಿನಗೆ ಅಸಹ್ಯ ಆಗಲ್ಲ ಅಂತ ಕೇಳ್ತೀರಿ. ಅವರು ನಮ್ಮ ಅಪ್ಪ ಇದ್ದಂಗೆ, ನೋಡೋ ದೃಷ್ಟಿ ಸರಿ ಐತಿ. ಏನು ಇಲ್ಲಿ ಹೊರಗೆಲ್ಲ ಹೋಗಿದ್ಲಲ್ಲ ನಿನ್ನಕ್ಕೆ, ಆಕಿದೆ ನೋಡ್ತಿದ್ರಲ್ಲ, ಅವರೆಲ್ಲ ದೃಷ್ಟಿ ಸರಿ ಇರ್ತಿತ್ತನ? ಅದನ್ನು ತಿಳ್ಕೊ ಫಸ್ಟ್. ಮಾಡೋದು ಮಾಡೇನಿ, ತಿನ್ನೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಏನು ನನ್ನ ಕರ್ತವ್ಯ ಹೆಂಡತಿಯಾಗಿ ಹೆಂಗಿರ್ಬೇಕಾ ಹಂಗದೇನಿ. ಅಯ್ಯೋ ದೇವ್ರಿ, ನನ್ನ ಕರ್ಮ.